ಇತ್ತೀಚೆಗೆ ನಟಿ ರುಕ್ಮಿಣಿ ವಸಂತ್ ಬಹಳ ಸುದ್ದಿಯಾಗಿದ್ರು. ಕಾರಣ ಆಕೆ ಬಿಕಿನಿಯಲ್ಲಿರುವಂತಹ ಫೋಟೋ AI ದೃಶ್ಯ ಸೃಷ್ಟಿಸಿ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಹರಿಬಿಟ್ಟಿದ್ರು. ಶೂಟಿಂಗ್ ಒಂದರಲ್ಲಿ ರುಕ್ಮಿಣಿ ವಸಂತ್ ಬಿಕಿನಿ ತೊಟ್ಟಂತೆ ದೃಶ್ಯ ಸಾಕಷ್ಟು ವೈರಲ್ ಆಗಿತ್ತು. ಟ್ವಿಟರ್ ಹಾಗೂ ಇನ್ಸ್ಟಾದಲ್ಲಿ ಈ ವಿಡಿಯೋ ಹರಿದಾಡ್ತಾ ಇತ್ತು. ಈ ವಿಡಿಯೋ ಬಗ್ಗೆ ಈಗ ಸ್ವತಃ ನಟಿ ರುಕ್ಮಿಣಿ ವಸಂತ್ ಅಸಮಾಧಾನಗೊಂಡಿದ್ದಾರೆ. ಇದೆಲ್ಲ ನಕಲಿ ದೃಶ್ಯಗಳು ಅಂತ ಕಿಡಿಕಾರಿದ್ದಾರೆ ರುಕ್ಮಿಣಿ ವಸಂತ್. ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. AI ದೃಶ್ಯ ಸೃಷ್ಟಿ ಮಾಡಿದವರು ಮತ್ತು ಹರಿಬಿಟ್ಟವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗ್ತೀನಿ ಅಂತ ಹೇಳಿದ್ದಾರೆ. ಟ್ವಿಟರ್ನಲ್ಲಿ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಟಿ ರುಕ್ಮಿಣಿ ವಸಂತ್. ಸಪ್ತಸಾಗರದಾಚೆಯಲ್ಲೋ ಕಾಂತಾರ ಸಿನಿಮಾದ ಮೂಲಕ ಹೆಸರು ಮಾಡಿದಂತಹ ನಟಿ ರುಕ್ಮಿಣಿ ವಸಂತ್. ಆದರೆ ಇತ್ತೀಚಿನ ದಿನಗಳಲ್ಲಿ ಆಕೆಯ ಒಂದು ವಿಡಿಯೋ ಬಹಳ ವೈರಲ್ ಆಗಿತ್ತು. ಆದರೆ ಇದು AI ಸೃಷ್ಟಿ, AI ವಿಡಿಯೋ ಅಂತ ಈಗ ಸ್ವತಃ ರುಕ್ಮಿಣಿ ವಸಂತ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾರು ಈ ಕೆಲಸ ಮಾಡಿದಾರೋ, ಯಾರು ಈ ವಿಡಿಯೋವನ್ನ ಹರಿಬಿಟ್ಟಿದ್ದಾರೋ, ಈ ವಿಡಿಯೋವನ್ನ ಮಾಡಿದಾರೋ ಅಂಥವರ ವಿರುದ್ಧ ನಾನು ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ರುಕ್ಮಿಣಿ ವಸಂತ್ ಟ್ವಿಟರ್ನಲ್ಲಿ ಅಂದರೆ X ಖಾತೆಯಲ್ಲಿ ಬರೆದಿರುವಂತಹ ವಿಚಾರ ಇದು. ಟ್ವಿಟರ್ ಹಾಗೂ ಇನ್ಸ್ಟಾದಲ್ಲಿ ಆಕೆಯ ವಿಡಿಯೋವನ್ನ ಹರಿಬಿಡಲಾಗಿತ್ತು. ಯಾರ ಕಿಡಿಗೇಡಿಗಳು ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗ್ತೀನಿ ಅಂತ ಹೇಳಿದ್ದಾರೆ. ಕೆಲವು AI ನಿಂದ ಮಾಡಲಾದ ಫೋಟೋಗಳು ಆನ್ಲೈನ್ನಲ್ಲಿ ಓಡಾಡ್ತಾ ಇವೆ. ಇದು ಡೀಪ್ ಫೇಕ್ AI ನಿಂದ ಮಾಡಿದಂತಹ ವಿಡಿಯೋ ಇದು ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆನ್ಲೈನ್ನಲ್ಲಿ ವೈರಲ್ ಆಗ್ತಾ ಇರೋದು ನಕಲಿ ಮತ್ತು ಸೃಷ್ಟಿಸಲಾದಂತಹ ಫೋಟೋಗಳು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾರು ಈ ವಿಡಿಯೋವನ್ನ ಮಾಡಿದಾರೋ ಹಾಗೂ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೋ ಅಂಥವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗ್ತೀನಿ ಅಂತಲೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಶ್ಲೀಲ ಫೋಟೋ ಸೃಷ್ಟಿ ಕಾನೂನು ಕ್ರಮ ಆಗುತ್ತೆ ಅಂತ ಹೇಳ್ತಾರೆ ರುಕ್ಮಿಣಿ ವಸಂತ್. ಕೆಲವು AI ನಿಂದ ಮಾಡಲಾದಂತಹ ಫೋಟೋಗಳು ಆನ್ಲೈನ್ನಲ್ಲಿ ಓಡಾಡ್ತಾ ಇವೆ. ಆನ್ಲೈನ್ನಲ್ಲಿ ವೈರಲ್ ಆಗ್ತಾ ಇರೋದು ನಕಲಿ ಮತ್ತು ಸೃಷ್ಟಿ ಮಾಡಲಾದಂತಹ ಫೋಟೋಗಳು. ಬೇಜವಾಬ್ದಾರಿಯಿಂದ ತಿರುಚಿದ ಫೋಟೋಗಳನ್ನು ವೈರಲ್ ಮಾಡಲಾಗ್ತಾ ಇದೆ. ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಕಾನೂನು ಕ್ರಮ ಕೈಗೊಳ್ಳುತ್ತಿದ್ದೇನೆ. ಕೆಟ್ಟ ಫೋಟೋ ಸೃಷ್ಟಿಸಿದವರು, ವೈರಲ್ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಈ ಫೋಟೋಗಳನ್ನು ಹಂಚಿಕೊಳ್ಳದಂತೆ ಪ್ರತಿಯೊಬ್ಬರಲ್ಲೂ ಮನವಿ ಮಾಡುತ್ತೇನೆ ಅಂತ ನಟಿ ರುಕ್ಮಿಣಿ ವಸಂತ್ X ಖಾತೆಯಲ್ಲಿ ಬರೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.